ಸುಶೀಲಾ, ಏನ್ರಿ? ನಾನು ಅಷ್ಟೊಂದು ಮಾವಿನಕಾಯಿ ತಂದೆ ನೆನ್ನೆ. ಏನ್ ಮಾಡ್ದೆ ನೀನು? ಏನ್ ಮಾಡಣ ಹೇಳು? ಒಂದ್ ಸ್ವಲ್ಪ ಮಾವಿನಕಾಯಿ ಉಪ್ಪಿನಕಾಯಿ ಹಾಕಿದ್ನಿ, ಮಾವಿನಕಾಯಿ ಚಿತ್ರಾನ್ನ ಮಾಡಿದೀನಿ ಇವತ್ತು. ಘಮ ಘಮ ಅಂತೈತೆ ಅದಕ್ಕೆ. ಮತ್ತೆ ಇನ್ನು ಎಷ್ಟೋ ಮಾವಿನಕಾಯಿ? ಇನ್ನು ಒಂದ್ 5-6 ಕೆಜಿ ಅನ್ಸವೆ. ಸುಮ್ಮನೆ ಏನಕ್ಕೆ ಕೇಳಿದ್ಜ? ಯಾರ್ಗನ ಬೇಕು ಅಂತಂದ್ರೆ ಕೇಳ್ಬಿಟ್ಟು ದುಡ್ಡನ್ನ ಇಸ್ಕ. ನೀನೇ ಕೇಳು. ನಾನ್ ಕೇಳಲ್ಲಪ್ಪ. ನಾನ್ ಕೇಳಿದ ಆಮೇಲೆ ಯಾರನ್ನ ಎಲ್ ತಕೊಂಬಂದೆ ಅಂತಂದ್ರೆ ನಾನ್ ನಿಜ ಹೇಳ್ಬಿಡ್ತೀನಿ. ಅದಕ್ಕೆ ನೀನೇ ಕೇಳು. ಓ ಹೌದೇನು? ಸೇಲ್ ಮಾಡ್ತೀನಿ ಇರು. ಸರಿ ಆಯ್ತು, ಹೋಗ್ ಮುಖ ತೊಳ್ಕೊಂಬರ, ಊಟ ಮಾಡಿವಿ. ಇರು, ಯಾರ್ಗನ ಮಾವಿನಕಾಯಿ ಬೇಕೇನ ಅಂತ ಕೇಳ್ತೀನಿ. ಸರಿ ಆಯ್ತು, ಅಪ್ಪನ್ ಬಾ. ಸರಿ. ಅಲ್ಲ, ಯಾರು ಕಾಣಿಸ್ತಿಲ್ವಲ್ಲ ಮಾವಿನಕಾಯಿ ಕೊಡನೆ ಅಂತಂದ್ರೆ. ಎಷ್ಟಕ್ಕೆ ಮಾರ್ಬೋದು? ನಮ್ಮೂರಾಗೆ ಒಂದು 10 ರೂಪಾಯಿ ಅಂದ್ರೆ ತಗೊಂಬದ್ ಕಷ್ಟ. 5 ರೂಪಾಯಿ ಒಂದಂದ್ರೆ ಮಾರ್ಬೋದು. ಏನು 500 ರೂಪಾಯಿ ಬರ್ಲೇಳು, ಮನೆಗೆ ಖರ್ಚಾಗ್ತೈತಿ. ಮಾವಿನಕಾಯಿ ಕೊಡ್ಬೇಕಲ್ಲ. ನಮ್ಮ ಅಜ್ಜಿ ಒಂದ್ 2 ಉಪ್ಪಿನಕಾಯಿ ಹಾಕಿದೆ, ಅವನ್ ತಕೊಂಡ್ ನಾನು ಏನ್ ಮಾಡೋಣ? ತಿಂದ್ರೆ ಇನ್ನೆಷ್ಟು ತಿಮ್ಮನ? ಯಾರಿಗನ ಕೇಳ್ಬೇಕು. ದುಡ್ಡಿಗೆ ಮಾರಿದ್ರೆ ಆ ದುಡ್ಡಿಗೆ ನಾನು ಬುಕ್ಕು ಏನನ್ನ ತಕೊಂಬೋದು. ರಂಗಜ್ಜಿನ ಮತ್ತೀಗ ನರ್ಸಕಾಯಿ ಐತಿ, ಕೇಳ್ಬೇಕು. ಇವ್ರಿಬ್ರು ಕೇಳೋಣ. ರಂಗಜ್ಜಿ, ಈ ಹುಡ್ಗ ಯಾಕಲ್ಲ ಬಂತು ಇಲ್ಲಿಗೆ? ಏನ್ ಅಡ್ಗೆ ಮಾಡಿದ್ದಜ್ಜಿ? ಏನಿಲ್ಲ ಪಾಪ, ನಾನು ಹುಣ್ಸೆಹಣ್ಣಿನ ಚಿತ್ರಾನ್ನ ಮಾಡಿದ್ದೆ. ಅದಕ್ಕೆ ನೆನ್ಸ್ಕೊಂಬಕ್ಕೆ ಚಿತ್ರಾನ್ನಕ್ಕೆಲ್ಲ ಯಾರು ನೆನ್ಸ್ಕೊಂತಾರೆ? ಅಯ್ಯೋ ರಂಗಜ್ಜಿ, ನೀನೇ ಹಿಂಗಂತ. ಮಾವಿನಕಾಯಿ ಕಾಲಲ್ವೇ ಇದು? ಮಾವಿನಕಾಯಿ ಉಪ್ಪಿನಕಾಯಿ ಹಾಕೊಂಡು ಚಿತ್ರಾನ್ನ, ಪುಳಿಯೋಗರೆ, ಉಪ್ಪಿಟ್ಟು ಇಂತವಕ್ಕೆ ಹಾಕೊಂಡು ಸೈಡ್ ತಿಂತಾ ಇದ್ರೆ ಆಹಾ ಬಾಯಿ ನೀರು ಬರ್ತೈತಿ ಅಲ್ವಲ್ಲ ಚಿಂಟು. ಮಾವಿನಕಾಯಿ ಎಲ್ಲಿ ತರಕ್ ಹೋಗೋಣ? ಅಯ್ಯೋ ಅದಕ್ಕೇನಂತೆ? ಚಂದ್ರಣ್ಣ, ನೀನ್ ಹಾಕಿ. ನಮ್ಮ ಮನೆಗೆ ನಮ್ಮ ಅಜ್ಜಿ ಊರಿಂದ ತಂದಿತ್ತು ಮಾವಿನಕಾಯಿನ. ಅರ್ಧ ಮೂಟೆ ತಂದೈತಿ. ಬೇಡ ಬೇಡ ಅನ್ನೋ ನಮ್ಮ ಚಿಕ್ಕಮ್ಮರನ್ನ ಕಿತ್ಕೊಟ್ರಂತೆ. ಅದಕ್ಕೆ ನಾನು ಕೇಳನೆ ಅಂತ ಒಂದ್ 5 ರೂಪಾಯಿ ಒಂದ್ ಮಾವಿನಕಾಯಿ ತಗೊಂತೀರಾ? ತರ್ಲೆ, ನೀನು ಮಾವಿನಕಾಯಿ ಮಾರಕ್ಕೆ ಮಾವಿನಕಾಯಿ ಉಪ್ಪಿನಕಾಯಿ, ಆ ಉಪ್ಪಿನಕಾಯಿ ಈ ಉಪ್ಪಿನಕಾಯಿ ಅಂತ ಹೇಳ್ತಿದ್ಯಾ? ನಮ್ಮನೆಗೂ ಅವೇ ಬೇಕಾರೆ. ನಮ್ಮನೆಗೂ ಒಂದ್ ಚೀಲ ಅವೇ ಮಾವಿನಕಾಯಿ. ನಿಮ್ಗೆ ನನ್ನ ಫ್ರೆಂಡ್ ಕೊಟ್ಟೆ, ತಕೊಂಡೋಗಂತಂದು. ಬೇಕಂದ್ರೆ ತಕೊಳ್ರಿ. ಏನು ಇಬ್ರು ಮಾವಿನಕಾಯಿ ಮಾಡ್ತಿದ್ದೀರೇನು? ಚಂದ್ರಣ್ಣ, ಯೋ ಚಂದ್ರಣ್ಣ, ನಾಗರಾಜಪ್ಪ ಹಿಂದೆನೆ ನಿಂತೈತಿ, ನೀನ್ ನೋಡಿಲ್ವೇ? ಏನೋ ಹೇಳ್ತಿದ್ಯ ಚಿಂಟು? ಅಪ್ಪ ಕೇಳಿಸ್ಕೊಂತೇನ. ಏನೋ ಮಾಡೋದು? ಏನು ಮಾಡಕ್ಕಾಗಲ್ಲ, ಹಂಗೆ ಮೇಂಟೈನ್ ಮಾಡೋಣ. ಸರಿ ಆಯ್ತು, ನನಗೆ ಒಂದು 10 ಮಾವಿನಕಾಯಿ ಕೊಡು, ಸರಿನಾ? ನರ್ಸಕಾಯೋ, ನೀನ್ ನನ್ ತಗ ಮಾವಿನಕಾಯಿನ. ಯಾರು ಕೊಟ್ರೆ ಏನಂತೆ? ನನ್ಗೊಂದು 10 ಕೊಡ್ರಿ, ನಾನು ಉಪ್ಪಿನಕಾಯಿ ಹಾಕ್ತೀನಿ. ಹಂಗೆ ಯಾರಿಗಾನ ಬೇಕಂಗಿದ್ರೆ ಹೇಳ್ರೆ. ಚಿಂಟು, ನಾಗರಾಜನಯ್ಯ, ಏನು? ನನಗೊಂದು ಅರ್ಧ ಮೂಟೆ ಮಾವಿನಕಾಯಿ ಬೇಕಿತ್ತಪ್ಪ. ಯಾರನ್ನ ಕೊಡ್ತೀರೇನ್ರಿ? ಅರ್ಧ ಮೂಟೆನ? ಅಷ್ಟೊಂದಿಲ್ಲ, ಒಂದ್ 2-3 ಕೆಜಿ ಇರ್ಬೋದು ಅಷ್ಟೇ. ನನ್ನ ಹತ್ರನೂ ಇಲ್ಲ, ಒಂದ್ 2 ಕೆಜಿ ಇರ್ಬೋದು ಅಷ್ಟೇ. ಏನಿಲ್ಲ, ಸುಮ್ನೆ ಹಂಗಂದಿ. ಅಲ್ಲ, ನಿಮ್ ಮಾವಿನ ಮರದಾಗ ಅಷ್ಟೊಂದು ಮಾವಿನಕಾಯಿ ಇಟ್ಕೊಂಡು ನಮ್ತ ಕೇಳ್ತೀರಾ? ಅಯ್ಯೋ, ನಮ್ಮ ಮಾವಿನ ತೋಟದಾಗೆ ಮಾವಿನಕಾಯಿ ಜಗ್ಗಿ ಬಿದ್ದಿದ್ವು. ನನ್ನ ಮಕ್ಕಳು ಕಿತ್ಕೊಂಡೋಗ್ಯವ್ರಿ. ಕಿತ್ಕೊಂಡೋಗಿ ಅದ್ ಏನ್ ಮಾಡಕ್ ತಗೊಂಡೋಗ್ಯವ್ರಿ ಏನೋ. ಯಾರಿಗನ ಮಾರ್ಕೊಂತಾರೋ ಏನೋ, ಅವ್ರ ಹೊಟ್ಟೆ ಹೊಡೆದೋಗ ತಿಂದು. ಅವ್ರು ಯಾರ್ಯಾರಿಗೂ ಮಾರ್ತಾರೋ ಅವ್ರೆಲ್ಲ ಏನ್ ಮಾಡ್ಕೊಂಡ್ ತಿಂದ್ರು ಬೇದಿಯಾಗ. ನಾವೇನ್ ಅವ್ರು ಹೊಲ್ದಕ್ಕೋಗ ಹಂಗೆ ಕಾಲಿಕ್ತಿವಿ. ಅಯ್ಯೋ ಪಾಪ, ಯಾರು ಕಿತ್ಕೊಂಡ್ರೆ ಏನ? ಯಾರು ಕಿತ್ಕೊಂಡೋಗ್ಯಾರ ಬಿಡು, ದೇವ್ರಮ್ಮನ ಮ್ಯಾಲ ಅವ್ನ ನೋಡ್ಕೊಂತಾನೆ. ಅವ್ರಿಗೇನು ಒಳ್ಳೇದಾಗ್ತೈತಿ. ಅವರು ನನ್ಗೆ ಒಂದ್ ಸ್ವಲ್ಪ ಮೋಸ ಮಾಡಿದ್ರೆ ಅವ್ರಿಗೂ ದೇವ್ರು ಮೋಸ ಮಾಡಿಸ್ತಾನೆ. ಅದ್ರ ಉಪ್ಪಿನಕಾಯಿ, ಮಾವಿನಕಾಯಿ ಚಟ್ನಿ, ಗೊಜ್ಜು, ಚಿತ್ರಾನ್ನ ಏನ್ ಮಾಡ್ಕೊಂಡ್ ತಿಂದ್ರು ಬೇದಿಯಾಗ ಒಟ್ ನೋವು ಬರ. ಬಿಡ್ ನಾಗರಾಜನೇ, ಏನು ಕಣ್ ಶಾಪ್ ಹಾಕ್ತೀಯೋ? ನೋಡಜ್ಜಿ ಪಾಪ ಏನೋ ಗೊತ್ತಿಲ್ದಲೆ ಕಿತ್ತಿರ್ತಾರೆ. ನೋಡಿರಿ ನಾಗರಾಜನೇ, ಹಿಂಗೆ ಶಾಪ್ ಹಾಕೋದು ಅಲ್ಲ. ನಾಗರಾಜನೇ, ಉಪ್ಪಿನಕಾಯಿನ ಹಾಕಿ ಕಿತ್ಕೊಂಡೋಗಿರ್ತಾರನ? ಅಲ್ಲ, ಕಿತ್ಕೊಂಡ್ರೆ ಒಂದ್ 2-3 ಕಿತ್ಕೊಂಡೋಗಿ ಅಷ್ಟಿಷ್ಟೊಂದು ಕಿತ್ಕೊಂಡ್ರೆ ಯಾರು ತಾನೇ ಸುಮ್ಮನಿರ್ತಾರೆ? ಅವ್ರಿಗೆ ನಿಂದ್ಕೊಂಡಾಗೆ ಬಿದ್ದು ಸಾಯ್ತಾರೆ ಹೇಳು. ಅವ್ರಿಗೇನು ಒಳ್ಳೇದಾಗ್ತೈತಿ? ಅವ್ರಿಗೇನು ಒಳ್ಳೇದಾಗಲ್ಲ, ಹಾಳಾಗಿ ಹೋಗ್ತಾರೆ ಹೇಳು. ಅವ್ರೇನು ಉದ್ಧಾರ ಆಗಲ್ಲ. ಅವ್ರು ಅದ್ರ ಮಾರ್ಕೊಂಡು ದುಡ್ಡು ತಗೊಂಡು ಏನ್ ಮಾಡ್ಬೇಕಂದ್ರೆ ಎಲ್ಲ ನಾಶ ಆಗೋಗಿ. ಚಂದ್ರಣ್ಣಯ್ಯ, ಫಸ್ಟ್ ಇಲ್ಲಿಂದ ಹೋಗೋಣ ಬಾ. ನನಗಂತೂ ಒಂದೊಂದು ಶಾಪನ್ನು ತಟ್ಟುತ್ತೈತೋ ಅನ್ಕೊಂತಿದೀನಿ. ಮೊದ್ಲು ನಡಿಯಪ್ಪ ಹೋಗೋಣ. ಸರಿ ಆಯ್ತು ರಂಗಜ್ಜಿ, ಬಾ ಮಂಟಕ್ಕೆ. ನೋಡ್ ರಂಗಜ್ಜಿ, ಹೆಂಗ್ ಮಾಡ್ತಾರಿ. ಹಿಂಗ್ ಮಾಡಿದ್ರೆ ನಮ್ಗೆ ಹೊಟ್ಟೆ ಉರಿಯಲ್ವಿ. ಬಿಡ್ಲ ಪಾಪ, ಯಾಕೆ ಚಿಂತೆ ಮಾಡ್ಸ? ಅವ್ರ ಅನ್ಬಸ್ತಾರೆ, ಸುಮ್ಮನಿರು. ಸುಮ್ಮನೆ ಮಂಟಕ್ ಹೋಗು. ಅವ್ರಿಗೆ ಒಳ್ಳೇದಾಗಲ್ಲ, ಹಾಳಾಗ್ ಹೋಗ್ತಾರೆ. ನೋಡಿ ಅಮ್ಮನಿ ಪಾಪ, ಅವ್ರು ಕಷ್ಟಪಟ್ಟು ಬೆಳೆಸ್ತಾರೆ. ನೋಡಿದ್ರೆ ಹಿಂಗ್ ಕಿತ್ಕೊಂಡು ಹೋಗ್ತಾರೆ. ಅವ್ರು ಹೊಟ್ಟೆ ಉರಿತೈತೆ ಪಾಪ. ಹಿಂಗೆ ಮಾಡೋದು ಹೇಳತ್ತ? ಎಂತ ಜನ ಅವರಪ್ಪ.
ಈ ಚಂದ್ರಪ್ಪನ ಜೊತೆ ಸೇರಿ ನನಗೆ ಅಂತ ಪಾಡು ಬಂತು. ನಾನ ನಮ್ಮ ಅಜ್ಜಿ ಮಾವಿನಕಾಯಿ ಉಪ್ಪಿನಕಾಯಿ ಹಾಕೈತಿ, ನನ್ನ ತಿಂದು ಬೇದಿ ಗೀದಿ ಕಿತ್ಕೊಂಡ್ರೆ ಏನು ಪಾಡು ರಾಮ. ಇನ್ಯಾವತ್ತಿಂತ ಕೆಲಸ